ಇದು ನೋಡಿ 20-30 ಜಾಗ. ಇದಕ್ಕೆ ಬಲೆಯನ್ನು ಕಟ್ಟಿ ತರಕಾರಿಯನ್ನು ಬೆಳೆದಿದ್ದೇವೆ. ಇಲ್ಲಿ ನೋಡಿ, ಇದು ಹರಿವೆ ಸೊಪ್ಪು ತುಂಬ ಚೆನ್ನಾಗಿ ಆಗಿದೆ. ಹಾಗೆಯೇ ಇದು ಡಬಲ್ ಬೀನ್ಸ್. ಇದು ಡಬಲ್ ಬೀನ್ಸು. ಇದು ಪಾಲಕ್, ಮೂಲಂಗಿ, ಹಾಗೆ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕೆಲವು ಹೂವಿನ ಗಿಡಗಳು ಇವೆ ಇದರಲ್ಲಿಯೇ. ಹಾಗೆಯೇ ತೆಂಗಿನ ಮೊಳಕೆನೂ ಇದೆ. ಇದು ನೋಡಿ ಪುದೀನ ಸೊಪ್ಪು. ಇದು ಪಪ್ಪಾಯ. ಹಾಗೆಯೇ ಸಾಂಬಾರು ಸೊಪ್ಪು, ಮಜ್ಜಿಗೆ ಹುಲ್ಲು. ಸಾಂಬಾರು ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ, ಮಜ್ಜಿಗೆ ಹುಲ್ಲು. ಹಾಗೆಯೇ ಇದು ನೆಲಮಾವಿನ ಸೊಪ್ಪು, ತುಂಬ ಚೆನ್ನಾಗಾಗುತ್ತದೆ. ಇದು ಕ್ಯಾರೆಟು ತುಂಬ ಚೆನ್ನಾಗಿ ಬೆಳೆದಿದೆ. ಹಾಗೆಯೇ ಇದು ನೋಡಿ ಟೊಮೊಟೊ ಗಿಡಗಳು ಇನ್ನೂ ಚಿಕ್ಕದಾಗೇ ಇದೆ, ಅಂದರೆ ಸ್ವಲ್ಪ ಸಣ್ಣದಾಗಿದೆ, ಈಗಿನ ನೆಟ್ಟಿದ್ದದು. ಸಾಲು ಸಾಲು ಟೊಮೊಟೊಗಳೇ ಇವೆ. ಇದು ನೋಡಿ ಹಸಿರು ಬಟಾಣಿ ಗಿಡ, ಹಸಿರು ಬಟಾಣಿ. ಹಾಗೆ ಇದು ಬದನೆ ಗಿಡ, ಅದು ಚಿಕ್ಕದಾಗೇ ಇದೆ. ಇದು ನೋಡಿ ಕಹಿ ಬೇವಿನ ಗಿಡ, ಇದು ತುಂಬ ಚೆನ್ನಾಗಿ ಬೆಳೆದಿದೆ. ಇದು ಒಂದೆಲಗದ ಗಿಡ, ಇದು ಚೆನ್ನಾಗಿಯೇ ಬೆಳೆದಿದೆ. ಇದು ಚೊಗಟೆ ಸೊಪ್ಪು, ಇದು ಮಿಟ್ಲೆ ಕುಡಿ ಅಂತ. ಇದು ನೋಡಿ ಮಾಗಿ ಅವರೆ, ತುಂಬ ಬಿಡುತ್ತೆ ಇದು. ಹಾಗೆಯೇ ಇದು ಹಸಿಮೆಣಸಿನ ಗಿಡ. ಹಸಿಮೆಣಸು ತುಂಬ ಚೆನ್ನಾಗಿದೆ. ಅದರ ಆ ಕಡೆ ಅವರೆ ಬಳ್ಳಿಗಳು ಇವೆ, ಚಿಕ್ಕದಾಗಿ ಇವೆ. ಹಾಗೆ ಹಾಗಲ ಬಳ್ಳಿ ಇದೆ, ಅದು ಚಿಕ್ಕದಾಗಿದೆ. ಇದು ಮೂಲಂಗಿ. ಇದು ಆಲೂಗಡ್ಡೆ ಗಿಡ ಇವು. ಹಾಗೆ ಇದು ದಂಟಿನ ಸೊಪ್ಪು, ಈ ಕಡೆ ಕಾಣೋದು ದಂಟಿನ ಸೊಪ್ಪು. ಇಲ್ಲಿ ಇನ್ನೂ ಕೆಲವು ಗಿಡಗಳಿವೆ, ಹೂವಿನ ಗಿಡಗಳು ಇವೆ, ಸೇವಂತಿಗೆ ಗಿಡ ಎಲ್ಲ ಇದೆ ಇಲ್ಲೇ. ಇದು ಈರುಳ್ಳಿ. ಇದು ಚಿಕ್ಕದಾದ ಹರಿವೆ ಗಿಡ, ಇದನ್ನು ಕಿತ್ತು ಮತ್ತೆ ನೆಡಬೇಕು. ಹಾಗೆ ಇದು ಬಲೆ ಕಟ್ಟಿ ಮಂಗನಿಂದ ರಕ್ಷಣೆ ಮಾಡಿಕೊಂಡಿದ್ದೇವೆ. ಈ ಕಡೆ ಹೊಸ ಹಿತ್ತಲು ರೆಡಿ ಆಗ್ತಾ ಇದೆ. ಬೀಟ್ರೋಟು, ನವಿಲುಕೋಸು,